ಲೇಡೀಸ್ ಅಂಡ್ ಜೆಂಟ್ಲ್ಮನ್, ಬಳ್ಳಾರಿ ಬ್ಯಾನರ್ ಫೈರ್ ಕೇವಲ ಕರ್ನಾಟಕ ಮಾತ್ರ ಅಲ್ಲದೆ ದೇಶವ್ಯಾಪಿ ಸದ್ದು ಮಾಡ್ತಾ ಇದೆ. ಕಾಂಗ್ರೆಸ್ನ ಶಾಸಕ ಭರತ್ ರೆಡ್ಡಿ ಹಾಗೂ ಬಿಜೆಪಿ ಶಾಸಕ ಜನಾರ್ದನ ರೆಡ್ಡಿ ಈ ಸಂಘರ್ಷಕ್ಕೆ ಬಳ್ಳಾರಿ ನಿಗಿಯಾಗಿದೆ. ಬಂದೂಕಿನೇಟಿಗೆ ಕಾಂಗ್ರೆಸ್ ಕಾರ್ಯಕರ್ತ ಸಾವಿಗೀಡಾಗಿದ್ದಾರೆ. ಈ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಕೂಡ ಫುಲ್ ಗರಂ ಆಗಿದ್ದಾರೆ. ಅವರು ಗರಂ ಆಗಿದ್ದು ಜನಾರ್ದನ್ ರೆಡ್ಡಿ ಮೇಲೆಲ್ಲ, ಬದಲಿಗೆ ತಮ್ಮದೇ ಪಕ್ಷದ ಶಾಸಕ ಭರತ್ ರೆಡ್ಡಿ ವಿರುದ್ಧ. ಹಾಗಾದ್ರೆ ತಪ್ಪು ಯಾರದ್ದು? ಕಾಂಗ್ರೆಸ್ ಶಾಸಕನದ್ದ, ಬಿಜೆಪಿ ಶಾಸಕನದ್ದ? ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಿ ಫೋಕಸ್ ಟಿವಿ. ನಾನು ಶಿವು ರಾನರಾಪುರ. ಬ್ಯಾನರ್ ಫೈರ್ಗೆ ಬಳ್ಳಾರಿ ಹೊತ್ತಿ ಹುರಿತಾ ಇದೆ. ಗಣಿನಾಡಿನಲ್ಲಿ ಆತಂಕ ಮನೆ ಮಾಡಿದೆ. ಮಹರ್ಷಿ ವಾಲ್ಮೀಕಿ ಪುತ್ಥಳಿ ಉದ್ಘಾಟನೆಯ ಬ್ಯಾನರ್ ವಿಚಾರಕ್ಕೆ ಗಲಾಟೆಯಾಗಿದೆ. ಈ ವೇಳೆ ಜನಾರ್ದನ ರೆಡ್ಡಿ ಮನೆ ಕಡೆ ಫೈರ್ ಆಗಿದೆ. ಇದನ್ನ ಕಾಂಗ್ರೆಸ್ನ ಶಾಸಕ ಭರತ್ ರೆಡ್ಡಿ ಅವರ ಆಪ್ತ ಸತೀಶ್ ರೆಡ್ಡಿ ಎಂಬುವರ ಅಂಗರಕ್ಷಕರೇ ಹೀಗೆ ಫೈರ್ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇದು ಸ್ವತಃ ಸಿಎಂ ಸಿದ್ದರಾಮಯ್ಯ ಅವರನ್ನೇ ಗರಂ ಆಗುವಂತೆ ಮಾಡಿಬಿಟ್ಟಿದೆ. ತಮ್ಮದೇ ಪಕ್ಷದ ಬಳ್ಳಾರಿ ಶಾಸಕ ಭರತ್ ರೆಡ್ಡಿ ಬಗ್ಗೆ ಸಿಎಂ ಫುಲ್ ಗರಂ ಆಗಿದ್ದಾರಂತೆ. ಇಷ್ಟಕ್ಕೂ ಅಲ್ಲಿ ಆಗಿದ್ದೇನು? ಬಳ್ಳಾರಿ ಜಿಲ್ಲಾ ಉಸ್ತುವಾರಿ ಸಚಿವರು ಆಗಿರುವಂತಹ ವಸತಿ ಸಚಿವ ಜಮೀರ್ ಅಹಮದ್ ಖಾನ್ ರವರ ಈ ಘಟನೆಯ ಬಗ್ಗೆ ಜಿಲ್ಲಾಡಳಿತ ಹಾಗೂ ಶಾಸಕರಿಂದ ಮಾಹಿತಿನ ಪಡ್ಕೊಳ್ತಾ ಇತ್ತು. ಈ ವೇಳೆ ಸಿಎಂ ಸಿದ್ದರಾಮಯ್ಯ ಕೂಡ ಅಲ್ಲೇ ಇದ್ದರಂತೆ. ಆಗ ಸಚಿವ ಜಮೀರ್ ಅಹಮದ್ ರವರು ಶಾಸಕ ಭರತ್ ರೆಡ್ಡಿ ಜೊತೆ ಮಾತನಾಡ್ತಾ ಇದ್ರು. ಭರತ್ ರೆಡ್ಡಿ ಅವರನ್ನ ಲೈನ್ನಲ್ಲೇ ಇರುವಂತೆ ಹೇಳಿದ್ದ ಜಮೀರ್ ಅಹಮದ್ ನೇರವಾಗಿ ಸಿಎಂ ಸಿದ್ದರಾಮಯ್ಯ ಅವರೊಂದಿಗೆ ಮಾತನಾಡಿ ನಡೆದ ಘಟನೆಯ ವಿವರವನ್ನ ನೀಡುವಂತೆ ಭರತ್ ರೆಡ್ಡಿಗೆ ಹೇಳಿದ. ಇದಕ್ಕೆ ಭರತ್ ರೆಡ್ಡಿ ಸರಿ ಅಂತ ಭರತ್ ರೆಡ್ಡಿಗೆ ಬ್ಯಾನರ್ ವಿಚಾರವನ್ನ ಇಷ್ಟೊಂದು ವಿವಾದ ಮಾಡಿಕೊಳ್ಳುವಂತ ಅಗತ್ಯ ಏನಿತ್ತು? ಅವರಿಂದ ನಮ್ಮ ಪಕ್ಷಕ್ಕೆ ಹಾನಿ ಆಗುತ್ತೆ, ಆತ ಮಾಡಿದ್ ಸರಿಯಲ್ಲ ಅಂತ ನಮ್ಮ ಆಪ್ತ ಜಮೀರ್ ಬಳಿ ಸಿಎಂ ಸಿದ್ದರಾಮಯ್ಯನವರು ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಸ್ವತಃ ಸಚಿವ ಜಮೀರ್ ಅಹಮದ್ ರವರೇ ಈ ಬಗ್ಗೆ ಹೇಳಿಕೊಂಡಿದ್ದಾರೆ ಕೂಡ. ಹೆಂಗ್ ಫೈರಿಂಗ್ ಆಯ್ತು, ಅದೇ ಇದಾಗಬಾರ್ದಾಗಿದ್ದು ಹೆಂಗಾಯ್ತು ಅಂತ ಅವರು ಸಿಟ್ಟು ಮಾಡಿಕೊಂಡ್ರು. ಈ ಸಣ್ಣ ವಿಚಾರಕ್ಕೆ ಇಷ್ಟೆಲ್ಲ ದೊಡ್ಡ ಮಟ್ಟದಲ್ಲಿ ಗಲಾಟೆ ಆಗಿದೆಯಲ್ಲ ಅಂತ ಹೇಳ್ಬಿಟ್ಟು ಸಿ ಎಮ್ ಬೇಜಾರು ಮಾಡಿಕೊಂಡ್ರು. ಈಗ ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ. ತನಿಖೆದಲ್ಲಿ ಗೊತ್ತಾಗ್ತದೆ ಯಾರು ಮಾಡಿದ್ದಾರೆ. ಒಟ್ಟಾರೆ ಬಳ್ಳಾರಿ ಬ್ಯಾನರ್ ಫೈರ್ ಸ್ವತಃ ಸಿಎಂ ಸಿದ್ದರಾಮಯ್ಯ ಅವರಿಗೆ ಬೇಸರ ತರಿಸಿದೆ. ತಮ್ಮ ಪಕ್ಷದ ಯುವ ಶಾಸಕನ ನಡೆಗೆ ಸಿಎಂ ಸಿಟ್ಟಾಗಿದ್ದಾರೆ. ಹಾಗಾಗಿನೇ ಅವರು ಶಾಸಕರ ಪರವಾಗಿ ಎಳ್ಳಷ್ಟು ಕೂಡ ಮಾತನಾಡ್ತಾ ಇಲ್ಲ. ತನಿಖೆಯಾಗುತ್ತೆ ಅಂದಷ್ಟೇ ಹೇಳ್ತಾ ಇದ್ದಾರೆ. ಮುಂದೆಲ್ಲಿ ಬಳ್ಳಾರಿಯ ಬ್ಯಾನರ್ ಫೈರ್ ಬಿಜೆಪಿಗೆ ಅಸ್ತ್ರವಾಗುತ್ತಾ ಅಥವಾ ಕಾಂಗ್ರೆಸ್ ನಾಯಕರು ಬಿಜೆಪಿಗೆ ತಿರುಗೇಟನ್ನು ಕೊಡ್ತಾರಾ? ಘಟನೆಯ ನೈಜತೆ ಏನು? ಇದೆಲ್ಲದಕ್ಕೂ ಕೂಡ ತನಿಖೆಯ ಬಳಿಕವಷ್ಟೇ ಉತ್ತರ ಸಿಗಬೇಕಾಗುತ್ತೆ. ಇದಾಗಿತ್ತು ಫೋಕಸ್ನ ಸ್ಪೆಷಲ್ ರಿಪೋರ್ಟ್. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ. ಅದನ್ನ ಎಂಕ್ವೈರಿ ಮಾಡಕ್ ಹೇಳಿದ್ದೀನಿ. ಯಾರ ಗನ್ನಿಂದ ಬುಲೆಟ್ ಬಂದಿದೆ ಅಂತ ಹೇಳಿದ್ರು ಗೊತ್ತಾಗಬೇಕಲ್ಲ. ಅದು ಬಿಜೆಪಿ ಬಂದಿದೆಯಾ